ಮೊದಲನೇದಾಗಿ ಸಾಮಾನ್ಯವಾಗಿ ಒಂದು ಸಿನಿಮಾದ ಟ್ರೇಲರ್ ಲಾಂಚ್ ಅಥವಾ ಆಡಿಯೋ ಲಾಂಚ್ ಆದರೆ ಒಂದಿಷ್ಟು ಜನ ಆ್ಯಕ್ಟ್ರಿಗಳು, ಒಂದಿಷ್ಟು ಜನ ಸೆಲೆಬ್ರಿಟಿಗಳು, ಇನ್ಫ್ಲೂಯೆನ್ಸರ್ಸ್ ಆ ಥರ ಇರ್ತಾರೆ. ನಾವೆಲ್ಲ ತಂಡನೇ ಇದ್ದೀವಿ. ಕಾರಣ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ನಾವು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಗೊತ್ತಿಲ್ಲ, ಎಲ್ಲರೂ ಈ ಸಮಯದಲ್ಲಿ ಮೀಡಿಯಾದಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಬಹುಶಃ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಅಂತ ಇರ್ಬೋದು. ಅದು ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಡಿಸ್ಅಡ್ವಾಂಟೇಜು. ಯಾರು ಬೇರೆ ನಮ್ಮ ಸಿನಿಮಾನ ಹೊರತುಪಡಿಸಿ ಬೇರೆ ಯಾರು ಹೊರಗಿನವರು ಬಂದಿಲ್ಲ. ಅದನ್ನು ಬಿಟ್ಟು ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ನಮ್ಮ ಮೀಡಿಯಾ ಸ್ನೇಹಿತರು ಬಂದಿದ್ದೀರಾ. ನಿಮಗೆಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ. ಜೊತೆಗೆ ನನ್ನ ಪರ್ಸನಲ್ ಫ್ರೆಂಡ್ಸ್ ಆಗಿರ್ಬೋದು. ಈ ಸಮಯದಲ್ಲಿ ಎಲ್ಲ ಮೀಡಿಯಾಗೆ ಹೆದರಿ ಬಂದಿರೋ ಒಬ್ಬರೇ ಒಬ್ಬರು ನಟ ಅಂದರೆ ಧರ್ಮಣ್ಣ, ನನ್ನ ಸ್ನೇಹಿತ. ದಯವಿಟ್ಟು ಬರಬೇಕು. ನೀವೇ ನಮ್ಮ ಗೆಸ್ಟ್, ನೀವೇ ನಮ್ಮ ಟ್ರೇಲರ್ ಲಾಂಚ್ ಮಾಡಬೇಕು ಇವತ್ತು. ಬನ್ನಿ ಪ್ಲೀಸ್ ಧರ್ಮಣ್ಣ. ಹಾಂ, ಧೈರ್ಯವಂತ ಧರ್ಮಣ್ಣನಿಗೆ ಒಂದು ಚಪ್ಪಾಳೆ ಬರಲೇಬೇಕು. ಯಾಕಂದರೆ ನನ್ನ ಜೊತೆಲಿ ನನಗೆ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಮೂಲ ಉದ್ದೇಶ ಇದೆ, ಪ್ರಶ್ನೆಗಳಿಂದ ಸ್ವಲ್ಪ ದೂರ ಇರೋಣ ಅಂತ ಇರ್ಬೋದು. ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಸಿನಿಮಾ ಜುಲೈ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೈಲರಲ್ಲಿ ನೋಡಿದ್ದೀರಾ. ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ, ಇದೊಂದು ಹಿಂದಿ ಹೆಸರು ಇರ್ಬೋದು, ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ. ಅಂದರೆ ಈ ಕ್ಯಾರೆಕ್ಟರ್ ಏನು, ಒಂದು ಕ್ಯಾರೆಕ್ಟರ್ ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಆ ಒಂದು ಕ್ಯಾರೆಕ್ಟರೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಹೆಸರು, ಜೊತೆಗೆ ಒಂದು ಸ್ವಲ್ಪ ಮಾಸ್ ಆಗಿರಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಒಂದು ಆ್ಯಕ್ಷನ್ ಸಿನಿಮಾಗೆ ಆಪ್ಟ್ ಆಗೋವಂಥ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾದ ಬೇಸ್ ಬಂದು ಜಾನ್ರ ಬಂದು ಆ್ಯಕ್ಷನ್ ಕಾಮಿಡಿ, ಅಂದರೆ ಆ್ಯಕ್ಷನ್ ಸಿನಿಮಾ ನೋಡಿದ್ದೀರಾ. ಜೊತೆಗೆ ತುಂಬ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ. ಈ ಸಿನಿಮಾನ ನಾವು ಒಂದು 90ಕ್ಕೂ ಹೆಚ್ಚು ಭಾಗ ಮಲ್ಪೆ, ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದು ಆಲ್ಮೋಸ್ಟ್ ಒಂದು 10% ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು 17-18 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ಡು. ನನಗೆ ಈ ಸಿನಿಮಾ ಫಸ್ಟ್ ಇವ್ರು ಬಂದು ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ್ದು ಅವ್ರ ಎಕ್ಸ್ಪೀರಿಯನ್ಸ್. ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನು ಅಂತ ಇಡೀ ಶೂಟಿಂಗ್ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ, ದಟ್ ವಾಸ್ ಫ್ಯಾಬ್ಯುಲಸ್. ಆ್ಯಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ. ಫಸ್ಟ್ ಅಟೆಂಪ್ಟಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಜೊತೆ, ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಸುಮಾರು ಒಂದು 2.5 ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ. ಯಾವಾಗಲೂ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ತಂಡ ಪ್ರೆಷರೈಸ್ ಆಗುತ್ತೆ. ಆ ಪ್ರೆಷರ್ ನೀನೆಲ್ಲೂ ಹಾಕೋಕ್ಕಾಗಲ್ವಲ್ಲ. ಒಂದು ನಟ ಆಗಿರೋ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ, ಆ್ಯಕ್ಟರ್ ಮೇಲೆ, ಹಿಂಗೆ 2 ವರ್ಷದಿಂದ ಸ್ಟ್ರಗಲ್ ಮಾಡಿದ್ದೀವಿ. ಈ ಸಿನಿಮಾದ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ, ವಸಂತ್ ಸರ್ ಅವರ ಹಸ್ಬೆಂಡು, UK ವಸಂತ್ ಸರ್ ಅವ್ರ ವಸಂತ್ ಸರ್ ವೈಫ್ ಪೂಜಾ ಮೇಡಮ್. UK ಪ್ರೊಡಕ್ಷನ್ ಅಂತ 4 ಸಿನಿಮಾಗಳು ಮಾಡಿದ್ದಾರೆ. ಇದು 5ನೇ ಸಿನಿಮಾ ಅಲ್ವಾ? 5ನೇ ಸಿನಿಮಾ ಇದು ಜಿಗರ್ ಅಂತ. ಅವರು ಅಷ್ಟೇ ವೆರಿ ಪ್ಯಾಷನೇಟ್. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೂರಿ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವರನ್ನು ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇಲ್ಲದೆ ಇರೋ ಥರ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿ ಸಿನಿಮಾನ ಮಾಡಿದ್ದಾರೆ. ಪ್ರೀತಿಯಿಂದ, ಬೇಸಿಕಲಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾಗೆ ಬರುವಾಗ ನಿರ್ಮಾಪಕರಲ್ಲಿ ಒಂದು ವ್ಯಾಪಾರದ ಮನಸ್ಥಿತಿ ಇರುತ್ತೆ, ಅಂದರೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅದನ್ನು ಮೀರಿ ಸಿನಿಮಾ ಚೆನ್ನಾಗಿ ಬರಬೇಕು, ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ನಿಂತಿರುವಂಥ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಸಿನಿಮಾದ ಹಿಂದಿರೋದು. ಈ ಸಿನಿಮಾ ಆಗೋದಕ್ಕೂ ಕಾರಣ, ಸಿನಿಮಾ ಆಚೆ ಬಂದರೆ ಅದಕ್ಕೆ ಪೂರ್ತಿ ಕ್ರೆಡಿಟು ಬೇರೆ ಯಾರಿಗೂ ಅಲ್ಲ, ನಮ್ಮ ನಿರ್ಮಾಪಕರಿಗೆ ಹೋಗಬೇಕು. ಇಂಥ ಸಮಯದಲ್ಲಿ ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೇಕ್ಷಕರು ಕಡಿಮೆ ಇದ್ದಾರೆ, ಜೊತೆಗೆ ಸಿನಿಮಾಗಳ ಸಂಖ್ಯೆನೂ ಕಡಿಮೆ ಆಗ್ತದೆ. ಕಾರಣ ಮೂಲ ಪ್ರೇಕ್ಷಕರು ಕಡಿಮೆ ಇರೋದ್ರಿಂದ. ಅಂಥ ಸಮಯದಲ್ಲಿ ನಿರ್ಮಾಪಕರು ನಮ್ಮ ಸೂರಿ ಕುಂದರ್ ಅವ್ರನ್ನ ನಂಬಿ, ನಮ್ಮನ್ನೆಲ್ಲ ನಂಬಿ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ನಾಳೆ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾಳೆ ಇದು ಏನೇ ಆದರೂ ಅದರ ಕ್ರೆಡಿಟ್ ನಿರ್ಮಾಪಕರಿಗೆ ಹೋಗುತ್ತೆ. ಥ್ಯಾಂಕ್ ಯು. ನೀವು ಇವತ್ತಿಲ್ಲ ಪೂಜಾ ಮ್ಯಾಮ್ ಆ್ಯಂಡ್ ವಸಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಅ ಗ್ರೇಟ್ ಆಪರ್ಚುನಿಟಿ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.